ಭಾಳಷ್ಟು ಜನ ಒಂದು ಕಂಪ್ಲೇಂಟ್ ಹೇಳೋದು ಅಂತ 100 ಜನಕ್ಕೆ 199 ಜನ ಹೇಳೋಂಥ ಕಂಪ್ಲೇಂಟ್ ಏನಂದರೆ, ಗುರುಗಳೇ ನಮಗೆ ಶತ್ರು ಬಾಧೆ, ತುಂಬ ತೊಂದರೆ ಮಾಡ್ತಾರೆ, ಇದಕ್ಕಿಂತ ಜಗಳ ಆಡೋವಂಥದ್ದು, ಇದಕ್ಕೆ ನಮ್ಮ ಮೇಲೆ ಅಪವಾದಗಳನ್ನ ಹೊರಿಸುವಂಥದ್ದು, ಮನಸ್ಸಿಗೆ ನೋವು ಮಾಡೋದು, ಚುಚ್ಚು ಮಾತಾಡೋವಂಥದ್ದು, ನಮ್ಮ ಕೆಲಸನ ಹಾಳು ಮಾಡೋವಂಥದ್ದು, ಈ ಥರ ಒಂದು ಶತ್ರು ಬಾಧೆ ಇಲ್ಲದೆ ಸಲ್ದದ್ದೆಲ್ಲ ನಮ್ಮ ಮೇಲೆ ಹಾಕುವಂಥದ್ದು, ನಾವು ಎಷ್ಟೇ ಸಹಾಯ ಮಾಡೋದು ಕೂಡ ನಮ್ಮ ಮೇಲೆ ಜಗಳಕ್ಕೆ ಬರೋವಂಥದ್ದು, ಮತ್ತು ನಮ್ಮ ವಿರೋಧಿಗಳ ಜೊತೆ ಸೇರಿಕೊಂಡು ನಮ್ಮನ್ನೇ ಬೈಯುವಂಥದ್ದು, ಮತ್ತು ನಂಟರು ಮತ್ತು ಮನೆಯವರೇ ನಮಗೆ ಶತ್ರುಗಳಾಗ್ಬಿಡುವಂಥದ್ದು, ನಾವು ಹೋಗುವಂಥ ದಾರಿಗೆ ಅಡ್ಡ ಬರುವಂಥದ್ದು, ಇದೆಲ್ಲ ಶತ್ರು ಬಾಧೆ. ಈ ಶತ್ರು ಬಾಧೆ ನಿವಾರಣೆ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಗುರುಗಳೇ ಅಂತ ನೋಡಿ. ಶತ್ರು ಬಾಧೆ ನಿವಾರಣೆ ಮಾಡೋಕ್ಕೆ ಈ ಒಂದು ದೀಪವನ್ನು ಹಚ್ಚಿ, ನಾನು ಹೇಳುವಂಥ ತಂತ್ರವನ್ನು ಮಾಡಿ ದೀಪವನ್ನು ಹಚ್ಚಿತು ಅಂತಂದರೆ ಅವರಾಗಿದ್ದವರೇ ದೂರ ಹೋಗ್ಬಿಡ್ತಾರೆ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಮಹಾದೇವಿ ಚದ್ವಿಷ್ಣುಪತಿ ಮಹಿಮ್ ತನ್ನ ಐಶ್ವರ್ಯಲಕ್ಷ್ಮಿ ಪ್ರಚೋದನೆ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯ್ತಂದರೆ, ಸಕ್ಕರೆ ಕಾಯಿಲೆ ಅಂದರೆ ಡಯಾಬಿಟಿಸ್, ಶುಗರು, ಈ ಒಂದು ಶುಗರು ನಾರ್ಮಲ್ ಆಗಿರಬೇಕು ಅಂತಂದರೆ ಯಾವ ಮುದ್ರೆ ಮಾಡಬೇಕು ಅಂತ ಪ್ರತಿನಿತ್ಯ ಏನಿಲ್ಲ 20 ಮಿನಿಟ್ಸ್ 20ರಿಂದ 30 ನಿಮಿಷಗಳ ಕಾಲ ನೀವು ಅಪಾನ ಮುದ್ರೆಯನ್ನು ಮಾಡ್ತಂದರೆ ಮಾತ್ರೆ ತೊಗೊಳ್ಳೋವಂಥ ಅವಶ್ಯಕತೆಯೇ ಇರೋದಿಲ್ಲ. ನೋಡಿ, ಹೆಬ್ಬೆರಳು ಪ್ಲಸ್ ಮಧ್ಯದ ಬೆರಳು ಪ್ಲಸ್ ಉಂಗುರದ ಬೆರಳು, ತೋರು ಬೆರಳು ಕಿರುಬೆರಳನ್ನು ನೇರವಾಗಿ ಇರುವಂತೆ ಎಚ್ಚರ ವಹಿಸಬೇಕು. ಇನ್ನು 30 ನಿಮಿಷಗಳ ಕಾಲ ಮಾಡಿ ನಿಮಗೆ ಶುಗರು ನಾರ್ಮಲ್ ಬರುತ್ತೆ. ನೀವು ಇದನ್ನು ಮಾಡಿ ಮಾತ್ರೆ ತೊಗೋತಾರೆ, ಇದನ್ನು ಮಾಡಿ ಟೆಸ್ಟ್ ಮಾಡ್ಕೊಳ್ಳಿ. 1-2 ದಿನ ಮಾತ್ರೆ ನಿಲ್ಲಿಸಿ ನೋಡಿ, ಈ ಒಂದು ಮುದ್ರೆಯನ್ನು ಮಾಡಿ ಅವಾಗಲೂ ಕೂಡ ನಾರ್ಮಲ್ ಇತ್ತು ಅಂತಂದರೆ ನೀವು ಮಾತ್ರೆ ನಿಲ್ಲಿಸಿ ಅಲ್ಲ, ಸುಮ್ಮನೆ ಬಟ್ ಪ್ರತಿನಿತ್ಯ ಮಾಡಬೇಕು. ಆಮೇಲೆ ಮಾತ್ರೆನೂ ನಿಲ್ಲಿಸಿ ಮುದ್ರೆನೂ ನಿಲ್ಲಿಸೋದಕ್ಕೆ ಹೋಗಬೇಡಿ ಆಯ್ತಲ್ಲ. ಇದನ್ನು ಮಾಡಿ ಖಂಡಿತವಾಗ್ಲೂ ಕೂಡ ಶುಗರು ನಾರ್ಮಲ್ ಬಂದೇ ಬರುತ್ತೆ. ಇದು ವಿಶೇಷವಾದಂಥ ಮುದ್ರೆಯ ವಿಚಾರ. ಇನ್ನು ನಾವು ಆಹಾರವನ್ನು ಸೇವನೆ ಮಾಡಬೇಕು ಅಂತಂದರೆ ನೋಡಿ, ಈಗ ನೀವೊಂದು ಡಾಕ್ಟ್ರ್ ಚೆಕ್ ಮಾಡ್ತು ಅಂದರೆ ನಿಮಗೆ ಏನೋ ಒಂದು ಸಮಸ್ಯೆ ಇತ್ತು, ನೋವಿತ್ತು ಅಂತಂದರೆ ನಿಮಗೆ ಪ್ರೋಟೀನ್ ಇಲ್ಲ, ವಿಟಮಿನ್ ಕೆ ಇಲ್ಲ, ವಿಟಮಿನ್ B12 ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ತಾರೆ. ಆದರೆ ನೀವು ತಿನ್ನುವಂಥ ಆಹಾರ ಅಷ್ಟೇ, ಬಟ್ ಅದು ಹೆಂಗೆ ವಿಟಮಿನು ಆಗಿ ಕನ್ವರ್ಟ್ ಮಾಡುತ್ತೆ, ಪ್ರೋಟೀನು, ವಿಟಮಿನು, ಕಾರ್ಬೋಹೈಡ್ರೇಟ್ಸು, ಬಟ್ ನೀವು ಅನ್ನ ತಿಂತೀರ ಅಷ್ಟೇ. ಅದಲ್ಲ ಅಷ್ಟೊಂದು ನೀವು ಹೇಳಿದಂಥ ಐರನ್ನು, ಜಿಂಕು ಏನೂ ಇರೋದೇ ಇಲ್ಲ. ಬಟ್ ಹೆಂಗೆ ಸಿಗುತ್ತೆ? ನಮ್ಮ ದೇಹ ಎಲ್ಲವನ್ನು ಉತ್ಪತ್ತಿ ಮಾಡುತ್ತೆ, ಎಲ್ಲವನ್ನು ಉತ್ಪತ್ತಿ ಮಾಡುತ್ತೆ, ಗೊತ್ತೈತಲ್ಲ. ಅದಲ್ಲೇ ಜಿಂಕು ಇದೆಲ್ಲ ಅಷ್ಟು ಒಂದು ಅದ್ಭುತವಾದಂಥ ಒಂದು ದೇಹ. ನಮ್ಮ ಒಂದು ಮನುಷ್ಯನ ದೇಹ ತುಂಬ ಸಫಿಸ್ಟಿಕೇಟೆಡ್ ಆಗಿರುವಂಥದ್ದು, ತುಂಬ ಅದ್ಭುತವಾದ, ತುಂಬ ಕ್ರಿಟಿಕಲ್ ಆಗಿರುವಂಥದ್ದು ನಮ್ಮ ದೇಹ ಗೊತ್ತಲ್ಲ. ಹಾಗಾಗಿ ಆಹಾರವನ್ನು ತೆಗೆದುಕೊಳ್ಬೇಕಾದ್ರೆ ನಾವು ಸಂತೃಪ್ತಿಯಿಂದ ತೆಗೆದುಕೊಳ್ಳಬೇಕು. ತಿನ್ನೋದಿಷ್ಟ ನೆಮ್ಮದಿಯಾಗಿ ತಿನ್ನಿ, ಖುಷಿಯಾಗಿ ತಿನ್ನಿ, ಏನೋ ಗಬಗಬಂತ ತಿನ್ಕೊಳ್ಳೋದು ಹೋಗೋದು. ಕೃತಜ್ಞತೆಯಿಂದ, ಖುಷಿ ಮನೋಭಾವನೆಯಿಂದ ಇರಬೇಕು. ನೀವು ಆಹಾರ ತೊಗೋಬೇಕು ಅಂತಂದರೆ ವಾವ್, ತುಂಬ ಟೇಸ್ಟ್ ಸವಿಬೇಕು. ಆಹಾರ ತೆಗೆದುಕೊಳ್ಳುವಾಗ ಪ್ರಸಾದ ಅಂತ ಅಂದ್ಕೊಂಡು ಕಣ್ಣು ಹೊತ್ಕೊಂಡು ನೀವು ಸೇವನೆ ಮಾಡಬೇಕು. ಪ್ರಸಾದದ ರೀತಿಯಲ್ಲಿ ತೆಗೆದುಕೊಂಡರೆ ಅದು ಒಳ್ಳೆಯದಾಗುತ್ತದೆ. ಪ್ರಸಾದ ಎಂದುಕೊಂಡ್ರೆ ಸಾಕು. ನೀವು ಇದನ್ನ ತಿನ್ನೋಂಥ ಪ್ರಸಾದ ಅಂತಂದರೆ ನಿಮ್ಮ ದೇಹದೊಳಗೆ ಅವಶ್ಯಕ ಆಗೋಂಥ ಪ್ರೋಟೀನು, ವಿಟಮೀನು, ಕಾರ್ಬೋಹೈಡ್ರೇಟ್ಸು ಎಲ್ಲ ಥರದ್ದು ಅದು ಸಿಕ್ಬಿಡುತ್ತೆ. ನೀವು ಯಾವಾಗ ನೀವು ತಿನ್ನೋಂಥ ಆಹಾರಯ್ಯೋ ಏನಪ್ಪ ಅಂತ ಅಂದ್ಕೊಂಡು ನೀವು ನಾನ್ ವೆಜ್ ತಿಂದದವ್ರಿಗೆ ಮೊದಲನೇ ಸರಿ ನಾನ್ ವೆಜ್ಜು ಅನಿವಾರ್ಯವಾಗಿ 2 ದಿನ ಹೊಟ್ಟೆ ಅಷ್ಟು ಇನ್ನೇನು ಸಿಗಲ್ಲ ಅಂತ ತಿಂದಾಗ ಅದು ಜೀರ್ಣ ಆಗಲ್ಲ. ಅಕಸ್ಮಾತ್ ನಾನ್ ವೆಜ್ ತಿಂದೆ ಅಂತಂದರೆ ಎಲ್ಲ ಇದೇ ಥರ ಫ್ರೆಂಡ್ಸ್ ಹೋಗಿದ್ರು. ಒಬ್ಬರು ನಾನ್ ವೆಜ್ ತಿಂದೇ ಇಲ್ಲ ಊಟದಾಗಿಂದ. ಫ್ರೆಂಡ್ಸ್ ಏನು ಮಾಡ್ಬಿಟ್ಟು ತಿಂದ್ಬಿಟ್ರು, ಗೋಬಿ ಮಂಚೂರಿ ತಿನ್ನು, ಇದು ಮಶ್ರೂಮ್ದು ಅಂದ್ಬಿಟ್ಟು ತಿನ್ನಿಬಿಟ್ರು. ತಿಂದು ಎಲ್ಲ ಮನೆಗೆ ಬಂದು ಎಲ್ಲ ಇದು ಮಾಡಿ, ಆಮೇಲೆ ನೀನು ತಿಂದಿದ್ದು ಏನು ಗೊತ್ತಾ, ನೀನು ನಾನ್ ವೆಜ್ಜು, ನೀನು ಕೋಳಿ ಮಾಂಸ ತಿಂದ್ಬಿಟ್ಟಿದ್ಯಾ ಹಂಗೆ ಅಂತ ಅಂದ್ಬಿಟ್ರು. 2 ಅವರಿಂದ ಚೆನ್ನಾಗಿದ್ರು, 3ನೇ ಅವರಿಂದ ಅವ್ರಿಗೆ ವಾಂತಿ ಸ್ಟಾರ್ಟ್ ಆಗೋಯ್ತು. ಅಂತ ವಾಂತಿ ಸ್ಟಾರ್ಟ್ ಆಗಿ ಜ್ವರ ಬಂದು ಹೆಂಗೆ ಬಂತು, ಅದೇ ಪಕ್ಕದಲ್ಲಿರೋರು ತಿಂದ. ಇವನು ಹೇಳ್ದೆ ಹೋಗಿದ್ದೆ ಚೆನ್ನಾಗಿರ್ತಿತ್ತು, ನೀನು 2 ದಿನ ಹಿಂದೆ ತಿಂದಲ್ಲ ಅದು ಕೋಳಿ ಅಂತಂದು ಬಿಟ್ಟಿದ್ರೆ ಹಂಗೆ ಅಂದ್ಬಿಟ್ಟು. ನೋಡಿ, ಅದು ಜೀರ್ಣ ಮಾಡ್ಕೊಳ್ಳಲ್ಲ. ನಿಮ್ಮ ಮನಸ್ಸಿದ್ದಂಗೆ ನಿಮ್ಮ ದೇಹ ಅಲ್ಲ. ಹಾಗಾಗಿ ನೀವು ತಿನ್ನುವಂಥ ಆಹಾರವನ್ನು ಭಕ್ತಿಯಿಂದ, ಪ್ರೀತಿಯಿಂದ ಕಣ್ಗೊತ್ಕೊಂಡು ಓಂ ನಮಃ ಶಿವಾಯ ಅಂತ ಅಂದ್ಕೊಂಡು ನಮ್ಮ ಸ್ನೇಹಿತರು
ಅವ್ರೇನಂತಂದರೆ ಬೋಂಡ ಕೊಟ್ಟರು ಕೂಡ ಕಣ್ಣು ಕೂತ್ಕೊಂಡು ಓಂ ನಮಃ ಶಿವಾಯ ಅಂದ್ಬಿಟ್ಟು ತಿಂತಾರೆ ಅಲ್ಲ. ಆವಾಗ ಅದು ಫ್ಯಾಟಾಗಿ ಕನ್ವರ್ಟ್ ಆಗಲ್ಲ, ಆಹಾರವಾಗಿ ಅದು ಇದಾಗತ್ತೆ ಅಂತಲ್ಲ. ಹಾಗಾಗಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಆಹಾರವನ್ನು ಕಣ್ಣುಗೊತ್ಕೊಂಡು ಭಕ್ತಿ ಶ್ರದ್ಧೆಯಿಂದ ಸೇವನೆ ಮಾಡಿ. ಇದು ವಿಶೇಷವಾದಂಥದ್ದು ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವರು ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನ್, ಮೆಸೇಜ್ ಮೇಲೆ ಮೆಸೇಜು, ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ ಗುರುಗಳೇ, ಮನೆ ಹತ್ರ ಬಂದು ಕೂಗಾಡಕ್ಕೆ ಕಿರ್ಚಾಡಿ ಕೇಸ್ ಹಾಕ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತಾಯಿದ್ದೀನಿ ಅಂತಾರೆ ಗುರುಗಳೇ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ತಲೆನೇ ಕೆಡಿಸ್ಕೋಬೇಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಒಂದು ಇಟ್ಕೊಂಡ್ರೆ ಸಾಕು, ನಿಮ್ಮ ಸಾಲ ಸೋಲುಗಳೆಲ್ಲ ತೀರೋಗ್ಬಿಡುತ್ತೆ ಅಲ್ಲ. 100% 3 ಅಮಾವಾಸ್ಯೆ ಕಳೆದ 6 ತಿಂಗಳೊಳಗಡೆ ಸಂಪೂರ್ಣವಾಗಿ ತೀರೋ. ಅಟ್ಲೀಸ್ಟ್ ನಿಮಗೆ 50% ನಿವಾರಣೆ ಆಗಲಿ, ಸಾಲದ ಸಮಸ್ಯೆ ನಿವಾರಣೆ ಆಗಲಿ, ಎಷ್ಟೊಂದು ಅನುಕೂಲ ಆಗುತ್ತೆ. ಬಟ್ ನಾನು ಹೇಳೋದು 100% ಆಗುತ್ತೆ ಅಂತ, ಬಟ್ 50% ಆದರೂ ಎಷ್ಟೊಂದು ಅನುಕೂಲ ಆಗುತ್ತೆ. ಬಟ್ ಹಾಗೇ ಆಗುತ್ತೆ, ತಲೆ ಕೆಡಿಸ್ಕೊಬಿಡಿ, ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಇನ್ನು ಕೆಲವ್ರುಗಳಿಗೆ ನಾನು ಸಾಲ ಏನೂ ಮಾಡಿಲ್ಲ ಗುರುಗಳೇ, ಅಂಥ ಸಾಲ ಏನಿಲ್ಲ, ಬಟ್ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ ಗುರುಗಳೇ, ಆದರೆ ಒಂದು ಸೈಟ್ ತೊಗೊಂಡಿಲ್ಲ, ಮನೆ ಕಟ್ಟೋಕ್ಕಾಗ್ತಾಯಿಲ್ಲ ಗುರುಗಳೇ. ಇನ್ನು ಕೆಲವರು ಅಂತಾರೆ ಗುರುಗಳೇ, ಮಕ್ಕಳಿಗೆ ಓದಿಸ್ಬೇಕು, MBA ಅದು ಇದು ಮಾಡಬೇಕು ಅಂತ ಇದ್ದಾರೆ, 7-8 ಲಕ್ಷ ಖರ್ಚಾಗುತ್ತೆ, ದುಡ್ಡಿಲ್ಲ ಗುರುಗಳೇ. ಮಕ್ಕಳು ವಯಸ್ಸಿಗೆ ಬಂದಿದ್ದಾರೆ ಗುರುಗಳೇ, ಮದುವೆ ಮಾಡೋಕ್ಕೆ ದುಡ್ಡಿಲ್ಲ ಗುರುಗಳೇ, ಹಂಗೆ ನಿಲ್ಲಿಸ್ಬಿಟ್ಟಿದ್ದೀನಿ ಅಂತಾರೆ. ಇನ್ನು ಕೆಲವರು ಗುರುಗಳೇ, ನಮ್ಮ ಫ್ರೆಂಡ್ಸು ರಿಲೇಟಿವ್ಸು ಕಾರ್ಗೀರೆಲ್ಲ ತೊಗೊಳ್ತ್ಕೊಂಡು ಫಾರಿನ್ ಟೂರ್ಗೆ ಹೋಗಿ ಒಡವೆಗಳೆಲ್ಲ ಮಾಡಿಸ್ಕೊಂಡು ತುಂಬ ಚೆನ್ನಾಗಿದ್ದಾರೆ ಗುರುಗಳೇ, ನನಗೆ ಅದು ಆಗ್ತಾಯಿಲ್ಲ ಗುರುಗಳೇ, ಏನು ಮಾಡೋದು, ಬಟ್ ಊಟ ತಿಂಡಿಗೆ ಏನು ತೊಂದರೆ ಇಲ್ಲ ಅಂತ. ಅಂಥವ್ರು ಕೂಡ ಇಂಪ್ರೂವ್ಮೆಂಟ್ ಆಗೋದಕ್ಕೂ ಕೂಡ ಅಷ್ಟಲಕ್ಷ್ಮಿ ಯಂತ್ರ ಇದೆ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡ್ತು ಅಂದರೆ ಅದು ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗೇ ಆಗುತ್ತೆ, ಆಗಲೇಬೇಕು ಅಲ್ಲ. ಇದು ಅಷ್ಟಲಕ್ಷ್ಮಿ ಯಂತ್ರದ ಒಂದು ಶಕ್ತಿ. ಇನ್ನು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು, ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಇದ್ದರೆ ಒಳ್ಳೆ ವ್ಯಕ್ತಿಯನ್ನು ಕಳಿಸಿ ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ ಅಂತಲ್ಲ. ಯಾರೋ ಕೆಟ್ಟವರು ಬೆಂಗಳೂರಿಗೆ ಹೋಗ್ತಾರೆ ಅಂದ್ಬಿಟ್ಟು ಯಾರೋ ಅವ್ರಿಗೂ ಇದು ಕೈಗುಣ ಸರಿ ಇಲ್ಲ ಅಂಥವ್ರು ಅಂತಾರೆ ತೊಗೊಬಂತು ಅಂತಂದರೆ ಇದಾಗಲ್ಲ. ಯಾಕಂದ್ರೆ ಕೊರಿಯೆಲ್ಲ ಕಳಿಸ ಅಲ್ಲಿ ಇಲ್ಲಿ 808 ಕೈ ಬದಲಾವಣೆಯಾಗಿ ಎನರ್ಜಿ ಔಟ್ ಆಗ್ಬಿಡುತ್ತೆ. ಒಂದು ಕೈ ಅಥವಾ 2 ಕೈ ಬದಲಾವಣೆ ಆದರೆ ಸರಿ ಗೊತ್ತಲ್ಲ. ಹಾಗಾಗಿ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕು ಆ ಥರದ್ದು ಏನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮನೆಯಾರು ಇಡ್ಬೋದು, ಬೀರನ್ನಾರು ಇಡ್ಬೋದು, ಯಾರಿಗೂ ಕಾಣದಿದ್ದಂಗೆ ಇಡ್ಬೋದು ಗೊತ್ತಲ್ಲ. ವೈಬ್ರೇಷನ್ ಭಾಳಷ್ಟು ಜನ ಬಂದು ಇದೇನಿದೆ ಏನು ಅಂತ ಕೇಳ್ತಲ್ಲ ಭಾಳಷ್ಟು ಜನ. ಅದಕ್ಕೋಸ್ಕರ ನೀವು ಬೀರಿನಲ್ಲಿ ಒಂದು ಕಡೆ ಇಟ್ಟರೆ ಸಾಕು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತ ಕೂಡ ನಡೆಯುತ್ತೆ, ಇಟ್ಟರೆ ಸಾಕು ಅದು ಕೆಲಸ ಆಗುತ್ತೆ ಅಲ್ಲ. ಇದು ಕರ್ಮ ಕಳೆದಿದ್ರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು. ಎಲ್ಲರೂ ಅಷ್ಟು ಸುಲಭವಾಗಿ ತೊಗೊಳೋದಕ್ಕಾಗೋದಿಲ್ಲ ಗೊತ್ತಲ್ಲ. ಎಷ್ಟೊಂದು ಜನ ಬಾಗಿಲಿಗೆ ಬಂದು ಹಂಗೆ ವಾಪಸ್ ಹೊರ್ಟೋಗ್ಬಿಡ್ತಾರೆ. ಇನ್ನೂ ಕೆಲವು ಅದು ಇದು ಶಾಸ್ತ್ರ ಗೀಸ್ತ್ರ ಅದು ಇದು ಕೇಳಿಕೊಂಡು ನಮ್ಮ ಹತ್ರ ಜ್ಯೋತಿಷಿ ಕೇಳ್ಕೊಂಡು ಹೊರಟ್ಬಿಡ್ತಾರೆ. ಇದ್ರ ಬಗ್ಗೆ ಗೊತ್ತೇ ಇರಲ್ಲ ಗೊತ್ತಲ್ಲ. ಗೊತ್ತಾದರೆ ಮಾತ್ರ ಅವ್ರಿಗೆ ಅನುಕೂಲ ಆಗುತ್ತೆ. ಹಣಕಾಸಿನ ಸಮಸ್ಯೆಗೆ ಬೇರೆ ಬೇರೆ ಥರ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಬರುತ್ತೆ ಗೊತ್ತಾಗ್ತಲ್ಲ. ಅದಕ್ಕೋಸ್ಕರ ಅಷ್ಟಲಕ್ಷ್ಮಿ ಯಂತ್ರದ ಒಂದು ಶಕ್ತಿ ತಾಕತ್ತೆ ಅಂಥದ್ದು. ಎಲ್ಲರೂ ಕೂಡ ಅಷ್ಟಲಕ್ಷ್ಮಿ ಯಂತ್ರವನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿ ಅದಿರಲೇಬೇಕು. ಅದಿತ್ತು ಅಂತಂದರೆ ನಿಮಗೆ ಸಾಕ್ಷಾತ್ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ಇದ್ದ ಹಾಗೆ ಅಲ್ಲ. ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಭಾಳಷ್ಟು ಜನ ಒಂದು ಕಂಪ್ಲೇಂಟ್ ಹೇಳೋದು ಅಂತ 100 ಜನಕ್ಕೆ 199 ಜನ ಹೇಳೋಂಥ ಕಂಪ್ಲೇಂಟ್ ಏನಂದರೆ, ಗುರುಗಳೇ ನಮಗೆ ಶತ್ರು ಬಾಧೆ, ತುಂಬ ತೊಂದರೆ ಮಾಡ್ತಾರೆ, ಇದಕ್ಕಿಂತ ಜಗಳ ಆಡೋವಂಥದ್ದು, ಇದಕ್ಕೆ ನಮ್ಮ ಮೇಲೆ ಅಪವಾದಗಳನ್ನು ಹೊರಿಸುವಂಥದ್ದು, ಮನಸ್ಸಿಗೆ ನೋವು ಮಾಡೋದು, ಚುಚ್ಚು ಮಾತಾಡೋವಂಥದ್ದು, ನಮ್ಮ ಕೆಲಸನ ಹಾಳು ಮಾಡೋವಂಥದ್ದು, ಈ ಥರ ಒಂದು ಶತ್ರು ಬಾಧೆ ಇಲ್ಲದೆ ಸಲ್ದದ್ದೆಲ್ಲ ನಮ್ಮ ಮೇಲೆ ಹಾಕುವಂಥದ್ದು, ನಾವು ಎಷ್ಟೇ ಸಹಾಯ ಮಾಡೋದು ಕೂಡ ನಮ್ಮ ಮೇಲೆ ಜಗಳಕ್ಕೆ ಬರೋವಂಥದ್ದು, ಮತ್ತು ನಮ್ಮ ವಿರೋಧಿಗಳ ಜೊತೆ ಸೇರಿಕೊಂಡು ನಮ್ಮನ್ನೇ ಬೈಯುವಂಥದ್ದು, ಮತ್ತು ನಂಟರು ಮತ್ತು ಮನೆಯವರೇ ನಮಗೆ ಶತ್ರುಗಳಾಗ್ಬಿಡುವಂಥದ್ದು, ನಾವು ಹೋಗುವಂಥ ದಾರಿಗೆ ಅಡ್ಡ ಬರುವಂಥದ್ದು, ಇದೆಲ್ಲ ಶತ್ರುಬಾಧೆ. ಈ ಶತ್ರುಬಾಧೆ ನಿವಾರಣೆ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಗುರುಗಳೇ ಅಂತ ನೋಡಿ. ಶತ್ರುಬಾಧೆ ನಿವಾರಣೆ ಮಾಡೋಕ್ಕೆ ಈ ಒಂದು ದೀಪವನ್ನು ಹಚ್ಚಿ, ಏನಿಲ್ಲ ಸಿಂಪಲ್,
ನಾನು ಹೇಳುವಂಥ ತಂತ್ರವನ್ನು ಮಾಡಿ ದೀಪವನ್ನು ಹಚ್ತಂತಂದರೆ ಅವರಾಗಿದ್ದವರೇ ದೂರ ಹೋಗ್ಬಿಡ್ತಾರೆ, ಗೊತ್ತಲ್ಲ. ಹಾಗಾಗಿ ಅದನ್ನು ಮಾಡ್ಕೊಳ್ಳಿ. ಏನು ಆ ಒಂದು ತಂತ್ರ ಅಂತ ಇದಕ್ಕೆ ಬೇಕಾಗಿರುವಂಥ ಇದಕ್ಕೆ ಏನೇನು ಅಂತಂದರೆ 8 ಹರಳಿ ಎಲೆಗಳು ಬೇಕು, ಹರಳಿ ಮರದ ಎಲೆ, ಮತ್ತು ಗರಿಕೆ ಹುಲ್ಲು 8 ಗರಿಕೆ, ಮತ್ತು ಗರಿಕೆ ಹುಲ್ಲು 21 ಒಂದೊಂದು ಗರಿಕೆ ಹುಲ್ಲು, ಮತ್ತು ಸ್ವಲ್ಪ ಕುಂಕುಮ ಅರ್ಚನೆ ಮಾಡೋದಕ್ಕೆ ಕುಂಕುಮ ಬೇಕು, ಮತ್ತು ಒಂದು ಚೀಟಿ, ಒಂದು ಬ್ಲ್ಯಾಕ್ ಕಲರ್ ಪೆನ್ನಲ್ಲಿ ಒಂದು ಬ್ಲ್ಯಾಕ್ ಕಲರ್ ಪೆನ್ನು ಬೇಕು, ಮತ್ತು ಒಂದು ದೀಪ ಬೇಕು, ಎಣ್ಣೆ ಬೇಕು, ಬತ್ತಿ ಬೇಕು. ಎಣ್ಣೆಯಿಂದ ಎಳ್ಳೆಣ್ಣೆನೇ ಆಗಬೇಕು. ಇದಕ್ಕೇನು ಮಾಡಬೇಕು, ಯಾವ ರೀತಿ ತಂತ್ರನ ಮಾಡಬೇಕು ಅಂತಂದು ಹೇಳಿದ್ರೆ, ಒಂದು ತಟ್ಟೆ ತಗೊಳ್ಳಿ. ಆ ಒಂದು ತಟ್ಟೆಯನ್ನು ತೆಗೆದುಕೊಂಡು 8 ಹರಳಿ ಎಲೆನ ಸುತ್ತ ಹರಡಿ ಹಾಕಿ, ಅದನ್ನು ತೆಗೆದುಕೊಂಡು ಅದರ ಮೇಲೆ ಗರಿಕೆ ಹುಲ್ಲನ್ನು ಹಾಕಿ ಅದನ್ನು ಕೂಡ ಅದರ ಮೇಲೆ ಹರಡಿ, ಆಯ್ತಲ್ಲ. ಅದರ ಮಧ್ಯದ ಭಾಗದಲ್ಲಿ ಓಂ ಪಂ ಪ್ರತ್ಯಂಗಿರಾಯ ನಮಃ ಅಂತ ಕುಂಕುಮವನ್ನು ಹಾಕ್ತಾ ಇರಬೇಕು. ಓಂ ಪಂ ಪ್ರತ್ಯಂಗಿರಾಯ ನಮಃ, ಓಂ ಪಂ ಪ್ರತ್ಯಂಗಿರಾಯ ನಮಃ, ಓಂ ಪಂ ಪ್ರತ್ಯಂಗಿರಾಯ ನಮಃ, ಓಂ ಪಂ ಪ್ರತ್ಯಂಗಿರಾಯ ನಮಃ 108 ಸರಿ ಹಾಕಬೇಕು. ಹಾಕಿದ ನಂತರ ನಿಮ್ಮ ಒಂದು ಶತ್ರುಗಳ ಹೆಸರನ್ನು ಬರೆದು, ಶತ್ರುಗಳು ದೂರ ಹೋಗಲಿ ಅಂತ ಅಂದ್ಕೊಂಡು ಅದ್ರ ಮೇಲೆ ಆ ಶತ್ರುಗಳ ಹೆಸರನ್ನು ರಾಂಗ್ ಹಾಕಿ, ಸುಮ್ಮನೆ ಫುಲ್ ಹೊಡೆದಾಕ್ಬಿಡ್ಬೋದು, ಹೆಸರು ಕಣದೆ ಹೊಡೆದಾಕ್ಬಾರ್ದು, ಸುಮ್ಮನೆ ಹಿಂಗೆ ಕಾಟ್ ಅಂದರೆ ರಾಂಗ್ ಹಾಕಿ ಅದರ ಮೇಲೆ ಹಿಡಿ, ಕುಂಕುಮಾರ್ಚನೆ ಮಾಡಿದ್ದೆ ಅದರ ಮೇಲೆ ಮಣ್ಣಿನ ದೀಪವನ್ನು ಇಡಬೇಕು. ಅದಕ್ಕೆ ಎಳ್ಳೆಣ್ಣೆ ಹಾಕಬೇಕು, ಬತ್ತಿಯನ್ನು ಹಚ್ಚಬೇಕು. ಬತ್ತಿಯನ್ನು ಹಚ್ಚಿ ನೀವು ದೀಪವನ್ನು ಹಚ್ಚಿತು ಅಂತಂದರೆ ಅದು ಫುಲ್ಲು ಸ್ವಲ್ಪ ದೊಡ್ಡ ದೀಪನೇ ಹಚ್ಚಿ, ಇದು ಸಂಜೆ ಸೂರ್ಯ ಮುಳುಗಿದ ನಂತರ ಮಾಡಬೇಕು. ಯಾವ ದಿನನಾರು ಮಾಡಿ, ಶನಿವಾರ ಮಾಡಿದ್ರೆ ಒಳ್ಳೆಯದು, ಅದು ಯಾವ್ದಾರು ಅಮಾವಾಸ್ಯೆ ಹುಣ್ಣಿಮೆ ಅದರ ವಿಶೇಷ ದಿನ ಮಾಡಿದ್ರೆ ತುಂಬ ಒಳ್ಳೆಯದು. ಅದನ್ನು ಮಾಡಿ ದೀಪವನ್ನು ಹಚ್ಚಿಬಿಡ್ತು ಅಂತಂದರೆ ಸಂಕಲ್ಪ ಮಾಡಿ, ಅವರ ಶತ್ರುಗಳು ದೂರ ಹೋಗ್ಬಿಡ್ತಾರೆ, ಅವ್ರಿಗೇನೋ ತೊಂದರೆ ಆಗುತ್ತೆ, ಅಥವಾ ಸೈಲೆಂಟ್ ಆಗ್ತಾರೆ, ಅಥವಾ ಅವರೇ ನಿಮ್ಮ ಆಗ್ತಾರೆ, ಅಥವಾ ಏನು ಇಲ್ಲದೆ ನಿಮ್ಮ ಒಂದು ಶತ್ರುತ್ವ ಅನ್ನೋಂಥದ್ದು ಕಡಿಮೆ ಆಗುತ್ತೆ. ಈ ಥರದೊಂದು ವಿಚಾರ. ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ, ಈ ಸರಳವಾದಂತಹ ತಂತ್ರವನ್ನು ನೀವು ಮಾಡ್ಕೊಳ್ಳಿ. ನಾವು ಸಂಕಲ್ಪ ಮಾಡಿದ್ರೆ ಇಷ್ಟೊಂದು ಅರ್ಧ ಕೆಲಸ ಆಗ್ತವೆ. ಆ ಸಂಕಲ್ಪವನ್ನು ಭಗವಂತನಿಗೆ ಯೂನಿವರ್ಸಲ್ ಎನರ್ಜಿಗೆ ತಲುಪಿಸ್ಬೇಕು ಅಂತಂದರೆ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಇದೆಲ್ಲ ವಸ್ತುಗಳೆಲ್ಲ ಬೇಕು. ಅಂದರೆ ಸುಲಭವಾಗಿ ಬೇಗ ಸರ್ಕಂತ ಹೊರಟೋಗ್ಬಿಡುತ್ತೆ ಎನರ್ಜಿ. ಅದು ಮಾಡ್ತು ಅಂದರೆ ನೋಡಿ ಯಾವ ರೀತಿ ಶತ್ರುಗಳು ದೂರ ಆಗ್ತಾರೆ ಅನ್ನೋಂಥದ್ದು ನೀವೇ ಆಶ್ಚರ್ಯಕರ ರೀತಿಯಲ್ಲಿ ನೋಡ್ತೀವಿ ಅಲ್ಲ. ಇದು ವಿಶೇಷವಾದಂಥ ತಂತ್ರದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಯನ್ನು ಏನೋ ನೀವು ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೊಂಡು ಬಗೆಹರಿಸ್ಕೊಬಿಡ್ತೀರ. ಆದರೆ ಜೀವನದ ಸಮಸ್ಯೆ ನಿವಾರಣೆ ಮಾಡಿಕೊಳ್ಬೇಕು ಅಂತಂದರೆ ಕುಂಡಲಿನಿ ತಂತ್ರ ಹಾಗೂ ಮುದ್ರಾ ಯೋಗ ಜೊತೆಗೆ ವಿಶೇಷವಂತ ಯಂತ್ರ ಮಂತ್ರ ತಂತ್ರನೂ ಕೂಡ ಹೇಳ್ಕೊಡ್ತೀವಿ. ಇದರಲ್ಲಿ ಥರ್ಡ್ ಐ ಆಕ್ಟಿವೇಶನ್ ಮಾಡ್ತೀವಿ. ನಿಮಗೆ 2 ಉಬ್ಬಿನ ಮಧ್ಯದಲ್ಲಿ ಆಜ್ಞಾ ಚಕ್ರ ಇರುತ್ತೆ, ಮತ್ತು ಪಿಟ್ಯುಟರಿ ಆ್ಯಂಡ್ ಪೀನಲ್ ಗ್ಲ್ಯಾಂಡ್ಸ್ ಇರುತ್ತೆ. ಅದನ್ನು ಒತ್ತಿ ನಿಮ್ಮ ಮನಸ್ಸಿನಲ್ಲಿರುವಂತಹ ಕೆಟ್ಟ ನೆಗೆಟಿವ್ನೆಲ್ಲ ಕಿತ್ತು ಬಿಸಾಕ್ಬಿಡ್ತೀವಿ ಅಂತಲ್ಲ. ಹೆಬ್ಬೆರಳನ್ನು ಒತ್ತಿ ಮತ್ತು ಮಂತ್ರವನ್ನು ಮಂತ್ರೋಪದೇಶವನ್ನು ನಾವು ಕಿವಿಯಲ್ಲಿ ಹೇಳ್ಕೊಡ್ತೀವಿ ಅಲ್ಲ. ಈ ಮಂತ್ರೋಪದೇಶವನ್ನು ನಾವು ಕಿವಿಯಲ್ಲಿ ಹೇಳಿಕೊಟ್ಟಾಗ ತುಂಬ ಚೆನ್ನಾಗಾಗುತ್ತೆ. ತುಂಬ ನಿಮ್ಮ ಲೈಫಲ್ಲಿ ಕರ್ಮಗಳೆಲ್ಲ ಕಳೆದು ಹೋಗುತ್ತದೆ ಕರ್ಮಗಳೆಲ್ಲ ಕಳೆದು ಹೋಗ್ಬಿಡ್ತದೆ ಅಂತಲ್ಲ. ಹಾಗಾಗಿ ಏನು ಮಾಡಬೇಕು ಮೇಯ್ನಾಗಿ ಅಂತಂದರೆ, ಈ ಕುಂಡಲಿನಿ ತಂತ್ರ ಹಾಗೂ ಮುದ್ರಾ ಯೋಗ ಅವನ್ನು ನೀವು ಕಲ್ತ್ಕೊಳ್ಳಿ. ಜೊತೆಗೆ ಯಂತ್ರ ಮಂತ್ರ ತಂತ್ರವನ್ನು ಕೂಡ ಇದರಲ್ಲಿ ಹೇಳ್ಕೊಡ್ತೀವಿ. ಇನ್ನೊಂದೇನಂತಂದರೆ, ನೀವು ನಿಮ್ಮ ಮಾತೇ ಮಂತ್ರವನ್ನು ಮಾಡ್ಕೊಡ್ತೀವಿ. ಆವಾಗ ನಿಮ್ಮ ಮಾತಿನಲ್ಲೇ ಎಲ್ಲವನ್ನು ವಶೀಕರಣ ಮಾಡ್ಕೋಬೋದು. ನಿಮ್ಮ ದೇಹವನ್ನೇ ಯಂತ್ರ ಮಾಡಿಬಿಡ್ತೀವಿ ಅಂತಂದರೆ ಅದು ಪಾಡಿಗೆ ಅದು ಕೆಲಸ ಮಾಡ್ತಾ ಹೋಗುತ್ತೆ ಅದಲ್ಲ. ನೀವು ಅದಕ್ಕೆ ಅಂತ ನೀವೇನು ಇದು ಮಾಡೋಂಥ ಅವಶ್ಯಕ. ಮತ್ತು ನಿಮ್ಮ ಮಾಡುವಂಥ ಎಲ್ಲ ಕೆಲಸವನ್ನು ತಂತ್ರ ಮಾಡಿಬಿಡ್ತೀವಿ ಅಲ್ಲ. ತಂತ್ರ ನೀವೇನು ಕೆಲಸ ಮಾಡೋದು ಸಕ್ಸಸ್ ಆಗಬೇಕು, ಅದೇ ತಂತ್ರ. ನೀವು ಇಷ್ಟು ದಿನ ಏನು ಮಾಡ್ತಾಯಿದ್ರಿ, ಯಾವುದೊಂದು ಕೆಲಸ ಸಕ್ಸಸ್ ಆಗಬೇಕು ಅಂತ ತಂತ್ರ ಮಾಡ್ತಾಯಿದ್ರಿ. ಆದರೆ ನೀವು ಮಾಡುವಂಥ ಕೆಲಸವೇ ತಂತ್ರ ಆಗಿಬಿಟ್ರೆ ಎಲ್ಲವೂ ಕೂಡ ಸಕ್ಸಸ್ಸೇ ಗೊತ್ತಲ್ಲ. ಇದರಲ್ಲಿ ವಿಶೇಷವಾಗಿ ಏನಂತಂದರೆ, ನಿಮಗೆ ಪೇಯ್ನ್ ಆಗಲ್ಲ, ಅನೇಕ ರೀತಿಯಂಥ ಆರೋಗ್ಯದ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. ಮತ್ತು ಏಜನ್ನು ಹಂಗೆ ನಿಲ್ಲಿಸ್ಬಿಡ್ಬೋದು. ಇವಾಗ ಹೆಂಗಿರ್ತೀರ ಹಂಗೆ ಇರ್ಬೋದು.
ಮತ್ತು ಆರೋಗ್ಯದ ಸಮಸ್ಯೆ ನಿವಾರಣೆ ಆಗಿಬಿಡುತ್ತೆ, ಮತ್ತು ಪೇಯ್ನ್ ಆಗಲ್ಲ, ಸುಸ್ತಾಗಲ್ಲ, ಗೊತ್ತಲ್ಲ, ಏಜ್ ಆಗಲ್ಲ, ಗೊತ್ತಲ್ಲ, ಮತ್ತು ಹಸುವಾಗಲ್ಲ. ಮೇಯ್ನಾಗಿ ನೀವು ಆಳು ಮೂಳು ತಿಂದು ಎಲ್ಲ ಇದ್ಕೊಡ್ತೀವಿ. ನೀವು ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡ್ತು ಅಂತಂದರೆ ನಿಮಗೆ ಎಲ್ಲವೂ ಕೂಡ ಬೆನಿಫಿಟ್, ನಿಮಗೆ ಮಿರಾಕಲ್ ಆಗುತ್ತೆ ಅಲ್ಲ. ಅಂಥ ಒಂದು ಅದ್ಭುತವಾದಂಥ ಒಂದು ನಿಮ್ಮ ಒಂದು ಅನೇಕ ರೀತಿಯ ನೋವುಗಳನ್ನು ನೀವೇ ಗುಣ ಮಾಡ್ಕೊಬಿಡ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ವಿದ್ಯೆಯನ್ನು ಹೇಳ್ಕೊಡ್ತಾ ಹೋಗ್ತೀನಿ, ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೋಸ್ಕರ ಮಿಸ್ ಮಾಡದೆ ಈ ಒಂದು ಕುಂಡಲಿನಿ ತಂತ್ರವನ್ನು ಮತ್ತು ಮುದ್ರಾ ಯೋಗವನ್ನು ನೀವು ಕಲ್ತ್ಕೊಳ್ಳಿ. ತುಂಬ ಸುಲಭವಾಗಿರುತ್ತೆ. ಡೈಲಿ 2-3 ನಿಮಿಷ ಟೈಮ್ ಕೊಟ್ಟರೆ ಸಾಕು ಈ ವಿದ್ಯೆಗೋಸ್ಕರ. ನಿಮಗೆಲ್ಲ ಪ್ರಾಬ್ಲಮ್ಮು, ಕೋರ್ಟು ಕಚೇರಿಗಳ ಸಮಸ್ಯೆ, ಗಂಡ ಹೆಂಡತಿ ಪ್ರಾಬ್ಲಮ್ಮು, ಲೈಫಲ್ಲಿ ಯಾವಾಗಲೂ ಹ್ಯಾಪಿಯಾಗಿರುತ್ತೆ. ದುಃಖ ಅನ್ನೋಂಥದ್ದು ಬರೋದೇ ಇಲ್ಲ. ದುಃಖ ಅಂತಂದರೆ ಯಾವುದಕ್ಕೂ ದುಃಖ ಪಡೋಲ್ಲ ನೀವು, ಎಲ್ಲವೂ ಕೂಡ ಖುಷಿಯಾಗಿರ್ತಾರೆ. ಕಷ್ಟ ಅನ್ನೋಂಥದ್ದೇ ಇಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. ಸಮಾಜಕ್ಕೋಸ್ಕರ ಭಯ ಪಡಲ್ಲ, ಭಯ ಹೊರಟೋಗ್ಬಿಡುತ್ತೆ, ಎಲ್ಲದ್ರ ಮೇಲೂ ಭಯ ಹೊರಟೋಗ್ಬಿಡುತ್ತೆ. ಧೈರ್ಯವಾಗಿರ್ತಾರೆ. ಧೈರ್ಯಕ್ಕಿಂತ ಐಶ್ವರ್ಯವಿಲ್ಲ ಅಲ್ಲ. ಧೈರ್ಯ ಅನ್ನೋಂಥದ್ದು ಬರುತ್ತೆ, ಆತ್ಮಸ್ಥೈರ್ಯ ಅಂತ ಬರುತ್ತೆ. ಫ್ಯಾಮಿಲಿ ಪ್ರಾಬ್ಲಮ್ಮು ಇತ್ತ ನಮಗೆ ಅಂತ ಅನಿಸ್ಬಿಡುತ್ತೆ ಅದಲ್ಲ. ಮಕ್ಕಳ ಸಮಸ್ಯೆ ಇರಲ್ಲ, ಗೊಂದಲ ಇರಲ್ಲ, ಮನೆ ಕಟ್ಟಿಲ್ಲ, ಸೈಟ್ ತೊಗೊಂಡು ಒದ್ದಾಡ್ತಾ ಇರ್ತದೆ, ಅದಕ್ಕೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ಎಲ್ಲವೂ ಕೂಡ ನೀವು ಸಾಧಿಸ್ತೀರ. ಅಂಥ ಒಂದು ಅದ್ಭುತವಾದಂಥ ಒಂದು ಶಿಬಿರ ಕುಂಡಲಿನಿ ತಂತ್ರ ಹಾಗೂ ಮುದ್ರಾ ಯೋಗ ಶಿಬಿರ. ಇಲ್ಲಿ ಯಂತ್ರ ಮತ್ತು ತಂತ್ರನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಿಸ್ ಮಾಡದೆ ಬನ್ನಿ. ನಿಮ್ಮ ಎಲ್ಲ ಪ್ರಾಬ್ಲಮ್ಗಳನ್ನ ಸಂಪೂರ್ಣವಾಗಿ, ಸ್ವಲ್ಪ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಅಲ್ಲ. ಇದು ವಿಶೇಷವಾದಂಥ ಒಂದು ಕುಂಡಲಿನಿ ಯಂತ್ರ ಮಂತ್ರ ತಂತ್ರದ ಮುದ್ರಾ ಹಾಗೂ ಮುದ್ರಾ ಯೋಗ ಶಿಬಿರ ಎಲ್ಲವನ್ನು ಕೂಡ ಇದರಲ್ಲಿ ಬಳಸ್ಕೊಂಡು ನಿಮ್ಮ ಚಕ್ರಗಳು ಕೂಡ ಆಕ್ಟಿವೇಶನ್ ಆಗ್ತಾ ಬರುತ್ತೆ. ಚಕ್ರಗಳನ್ನು ನೀವು ಆಕ್ಟಿವೇಶನ್ ಮಾಡ್ಕೊಳ್ಳೋದಲ್ಲ, ನಾನು ಆಕ್ಟಿವೇಶನ್ ಮಾಡ್ತೀನಿ ಗೊತ್ತಲ್ಲ. ಎಷ್ಟೊಂದು ಜನಕ್ಕೆ ಆಕ್ಟಿವೇಶನ್ ಮಾಡಿಸ್ಕೊಳ್ಳೋಕ್ಕೋಸ್ಕರ ಅನೇಕ ರೀತಿಯಂಥ ಸಿದ್ಧಿಗಳನ್ನು ಮಾಡಿಕೊಂಡು ಮೆಡಿಟೇಷನ್ ಮಾಡಿಕೊಂಡು ಒದ್ದಾಡ್ತಾರೆ. ಆದರೆ ನಾನೇ ಮಾಡೋದ್ರಿಂದ ನಿಮಗೆ ತುಂಬ ಈಸಿ ಆಗ್ತಾ ಬರುತ್ತೆ ಅಲ್ಲ. ಅದಕ್ಕೋಸ್ಕರ ಮಿಸ್ ಮಾಡದೆ ಈ ಒಂದು ಶಿಬಿರವನ್ನು ಮಿಸ್ ಮಾಡ್ಕೊ, ಜೀವನದಲ್ಲಿ ತುಂಬ ದೊಡ್ಡದನ್ನು ನೀವು ಮಿಸ್ ಮಾಡ್ಕೋತೀರ. ಹಾಗಾಗಿ ಮಿಸ್ ಮಾಡದೆ ಮರೆಯದೆ ಈ ಒಂದು ಶಿಬಿರಕ್ಕೆ ಬನ್ನಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ